ನರಿಯ ಸಂಚು. ಒಂದು ದಟ್ಟ ಅರಣ್ಯದಲ್ಲಿ ಚತುರ ನರಿ ಒಂದು ವಾಸಿಸುತ್ತಿತ್ತು. ಅದರ ಹೆಸರು ಚಿಕ್ಕು. ಅದು ತನ್ನ ಬುದ್ಧಿಯಿಂದ ಎಲ್ಲಾ ಪ್ರಾಣಿಗಳನ್ನು ಮರುಳು ಮಾಡುತ್ತಿತ್ತು. ಆ ಅರಣ್ಯದಲ್ಲಿ ದೊಡ್ಡ ಸಿಂಹ ಒಂದು ರಾಜನಂತೆ ಆಳುತ್ತಿತ್ತು. ಆದರೆ ಸಿಂಹ ಬುದ್ಧಿಹೀನವಾಗಿತ್ತು. ಅದು ಪ್ರತಿದಿನ ಬೇಟೆಯಾಡಿ ತಿಂದು ಉಳಿದ ಮಾಂಸವನ್ನು ಇತರ ಪ್ರಾಣಿಗಳಿಗೆ ಎಸೆಯುತ್ತಿತ್ತು. ಚಿಕ್ಕು ನರಿ ಇದನ್ನು ನೋಡಿ ಯೋಚಿಸಿತು, ಈ ಸಿಂಹದ ಬುದ್ಧಿಯನ್ನು ಬಳಸಿ ನಾನು ಅರಣ್ಯದ ರಾಜನಾಗಬಹುದು. ಅದು ಒಂದು ಸಂಚು ಹೂಡಿತು. ಒಂದು ದಿನ ಚಿಕ್ಕು ಸಿಂಹದ ಬಳಿ ಹೋಗಿ ಹೇಳಿತು, ಮಹಾರಾಜ, ನಿಮ್ಮ ರಾಜ್ಯದಲ್ಲಿ ಒಂದು ಭಯಂಕರ ಸುದ್ದಿ ಕೇಳಿದ್ದೇನೆ. ದೂರದ ಗುಡ್ಡದ ಮೇಲೆ ಒಂದು ದೈತ್ಯ ಜಿಂಕೆ ಬಂದಿದೆ. ಅದು ನಮ್ಮ ಎಲ್ಲಾ ಪ್ರಾಣಿಗಳನ್ನು ತಿಂದು ಹಾಕುವುದಕ್ಕೆ ಸಿದ್ಧವಾಗಿದೆ. ನೀವು ಅದನ್ನು ಸಂಹಾರ ಮಾಡಬೇಕು. ಸಿಂಹ ಕೋಪದಿಂದ ಗುರುಗುಟ್ಟಿತು, ಎಲ್ಲಿ ಆ ಜಿಂಕೆ? ನಾನು ಅದನ್ನು ಕೊಲ್ಲುತ್ತೇನೆ. ಚಿಕ್ಕು ನಗುತ್ತಾ, ಆದರೆ ಮಹಾರಾಜ, ಆ ಜಿಂಕೆ ಬಹಳ ಚುರುಕು. ನೀವು ಒಬ್ಬರೇ ಹೋದರೆ ಅದು ತಪ್ಪಿಸಿಕೊಳ್ಳುತ್ತದೆ. ನಾನು ನಿಮಗೆ ಸಹಾಯ ಮಾಡುತ್ತೇನೆ. ನೀವು ಅದನ್ನು ಬೆನ್ನಟ್ಟಿ ನಾನು ಅದನ್ನು ಗುಡ್ಡದ ಕೊಳ್ಳದಲ್ಲಿ ಬೀಳುವಂತೆ ಮಾಡುತ್ತೇನೆ ಎಂದು ಹೇಳಿತು. ಸಿಂಹ ಒಪ್ಪಿತು. ಇಬ್ಬರೂ ಗುಡ್ಡದತ್ತ ಹೊರಟರು. ಚಿಕ್ಕು ಮುಂದೆ ಓಡಿ ಹೋಗಿ ಒಂದು ದೊಡ್ಡ ಜಿಂಕೆಯನ್ನು ಕಂಡು ಅದನ್ನು ಓಡಿಸುತ್ತಾ ಸಿಂಹದತ್ತ ತಂದಿತು. ಸಿಂಹ ಜಿಂಕೆಯನ್ನು ಹಿಡಿದು ಕೊಂದಿತು. ಆದರೆ ಜಿಂಕೆ ಬೀಳುವಾಗ ಕೊಳ್ಳದಲ್ಲಿ ಬಿದ್ದಿತು. ಅಯ್ಯೋ ಮಹಾರಾಜ, ಜಿಂಕೆ ಕೊಳ್ಳದಲ್ಲಿ ಬಿದ್ದಿದೆ. ಅಲ್ಲಿ ಬಹಳ ಆಳ. ನೀವು ಇಳಿದು ಹೋಗಿ ತನ್ನಿ, ನಾನು ಮೇಲೆ ಕಾವಲು ಕಾಯುತ್ತೇನೆ ಎಂದು ಚಿಕ್ಕು ಹೇಳಿತು. ಸಿಂಹ ಕೊಳ್ಳಕ್ಕೆ ಇಳಿಯಿತು. ಆದರೆ ಚಿಕ್ಕು ಮೇಲೆ ನಿಂತು ಕಲ್ಲುಗಳನ್ನು ಉರುಳಿಸಿತು. ಸಿಂಹ ಭಯದಿಂದ ಕೂಗಾಡಿತು, ಚಿಕ್ಕು, ನನಗೆ ಸಹಾಯ ಮಾಡು. ಚಿಕ್ಕು ನಕ್ಕು, ಮಹಾರಾಜ, ನೀವು ರಾಜನಾಗಿದ್ದೀರಿ. ಈಗ ನಾನೇ ರಾಜ. ನಿಮ್ಮ ಮಾಂಸವನ್ನು ಎಲ್ಲರಿಗೂ ಹಂಚುತ್ತೇನೆ ಎಂದು ಹೇಳಿ ಓಡಿಹೋಯಿತು. ಸಿಂಹ ಕೊಳ್ಳದಲ್ಲಿ ಸಿಲುಕಿಬಿಟ್ಟಿತು. ಚಿಕ್ಕು ಅರಣ್ಯದ ಎಲ್ಲಾ ಪ್ರಾಣಿಗಳಿಗೆ ಸುದ್ದಿ ಹಬ್ಬಿಸಿತು, ಸಿಂಹ ದೈತ್ಯ ಜಿಂಕೆಯನ್ನು ಕೊಂದು ತನ್ನ ಶಕ್ತಿಯನ್ನು ತೋರಿಸುತ್ತಿದೆ. ಆದರೆ ಅದು ಈಗ ಆರಾಮವಾಗಿ ವಿಶ್ರಾಮಿಸುತ್ತಿದೆ. ಪ್ರಾಣಿಗಳು ಚಿಕ್ಕು ನರಿಯನ್ನು ಹೊಸ ರಾಜನಾಗಿ ಸ್ವೀಕರಿಸಿದವು. ಚಿಕ್ಕು ತನ್ನ ಸಂಚು ಬಳಸಿ ಅರಣ್ಯದ ರಾಜನಾಯಿತು. ಆದರೆ ಅದು ಎಲ್ಲರಿಗೂ ಸಮಾನವಾಗಿ ಮಾಂಸ ಹಂಚುತ್ತಾ ಬುದ್ಧಿವಂತಿಕೆಯಿಂದ ಆಳುತ್ತಿತ್ತು. ಈ ಕಥೆಯಿಂದ ನಾವು ಕಲಿಯುವುದು ಏನೆಂದರೆ, ಬಲಶಾಲಿಯಲ್ಲದವರು ಸಹ ಬುದ್ಧಿಯಿಂದ ದೊಡ್ಡ ಸಾಧನೆ ಮಾಡಬಹುದು. ಆದರೆ ಸಂಚುಗಳು ಯಾವಾಗಲೂ ಉತ್ತಮವಲ್ಲ, ಏಕೆಂದರೆ